Yes, salute. President, come. ಜನಗಣ ಮನ God, go, go. God, yes, yes. 1 ನವೆಂಬರ್ ಇಂದು ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆ ಆಚರಿಸುವಂತ ದಿನ. ಅಲ್ಲಲ್ಲಿ ಹರಿದು ಹಂಚಿ ಹೋಗಿದ್ದ ಕರ್ನಾಟಕವನ್ನು ಒಂದುಗೂಡಿಸಿದ ದಿನ. ನಮ್ಮ ನಾಡಿನ ಹಿರಿಯರೆಲ್ಲರೂ ಒಂದುಗೂಡಿಸಿ ಕರ್ನಾಟಕವನ್ನು ಏಕೀಕರಣವನ್ನಾಗಿ ನವೆಂಬರ್ 1, 1956 ಮೈಸೂರು ರಾಜ್ಯವನ್ನಾಗಿ ನಿರ್ಮಾಣ ಮಾಡಿದರು. ಅದೇ ರೀತಿ ರನ್ನ, ಪಂಪ, ಜನ್ನ, ದಾಸರು, ವಚನಕಾರರು ನಮ್ಮ ಕನ್ನಡಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ದ.ರಾ. ಬೇಂದ್ರೆ, ಮಾತಿ ವೆಂಕಟೇಶ್, ಶಿವರಾಮ್ ಕಾರಂತ್, ಆಮೇಲೆ ಇತರೆ ಕವಿಯರು ಸಾಕಷ್ಟು ಕನ್ನಡ ಭಾಷೆಗೆ ಅಪಾರ, ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆಯನ್ನು ನೀಡಿರುತ್ತಾರೆ. ಆದ್ದರಿಂದ ನಾವು ನೀವೆಲ್ಲರೂ ಕೂಡ ಕನ್ನಡ ಮಾತನಾಡಿ ಕನ್ನಡವನ್ನು ಉಳಿಸುವ, ಬೆಳೆಸುವ ಕಾರ್ಯವನ್ನು ಮಾಡಬೇಕಾಗಿದೆ ಎನ್ನುವ ಮಾತುಗಳನ್ನು ಆಡುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಾಯಿ ಭಾರತಾಂಬೆ ಎಮ್ಮೆಯ ಪುತ್ರಿ ಭುವನೇಶ್ವರಿ ತಾಯಿಯ ಪಾದಾರವಿಂದಗಳಿಗೆ ಅಣೆ ಮಾಡಿತು. ಕನ್ನಡದ ಏಕೀಕರಣದಿಂದ ನಾಮಕರಣದವರಿಗೆ ಇತಿಹಾಸ ನಮ್ಮ ನಿಮ್ಮೆಲ್ಲರಿಗೆ ಶಾಲಾ ಕಾಲೇಜುಗಳಿಗೆ ಇದೀಗ ಆಗಿದೆ. ಹೇಗೆ ಏಕೀಕರಣ ಆಯಿತು, ನಾಮಕರಣ ಹೇಗಾಯಿತು ಕನ್ನಡದ ಅನ್ನೋದ್ರ ಬಗ್ಗೆ ಆಗಿದೆ. ನಾನು ಯಾವಾಗಲೂ ಸ್ವಲ್ಪ ಆ ಕನ್ನಡದ ಮಹತ್ವದ ಬಗ್ಗೆ, ಕನ್ನಡದ ಪ್ರಾಮುಖ್ಯತೆಯ ಬಗ್ಗೆ ಮಾತಾಡ್ತಾ ಇದ್ದೆ. ಕವಿರಾಜ ಮಾರ್ಗಕಾರನಾಗಿರ್ತಕ್ಕಂಥ ಶ್ರೀ ವಿಜಯ ಹೇಳ್ತಾನೆ, ಈ ಕನ್ನಡಿಗರು ಎಂಥವರು, ನಾವು ಹೇಗಿದ್ದೀವಿ ಅನ್ನೋದ್ರ ಬಗ್ಗೆ ಸುಭಟರ್ಗಳು, ಕವಿಗಳು, ಸುಪ್ರಭಗಳು, ಚಲ್ವರ್ಗಳು, ಗುಣಿಗಳು, ಅಭಿಮಾನಿಗಳು, ಅತ್ಯುಗ್ರರು, ಗಭೀರ ಚಿತ್ತರು, ವಿವೇಕಿಗಳಿಗೆ ನಾಡವರ್ಗಳು, ಇಷ್ಟು 4 ಪಾದ ಹೇಳಿದ್ರು. ನಾವು ಕನ್ನಡಿಗರು ಎಂಥವ್ರು ಅಂದರೆ ಸುಭಟರ್ಗಳು, ಭಟರು ಸೈನಿಕರು, ಸುಭಟರ್ಗಳು ಒಳ್ಳೆಯ ಸೈನಿಕರು. ನಮ್ಮಲ್ಲಿ ಒಳ್ಳೆಯ ಸೈನಿಕರಿಗೆ ಒಂದು ಉದಾಹರಣೆ ಕೊಡ್ತೀನಿ. ಸ್ವತಂತ್ರ ಭಾರತದ ಪ್ರಥಮ ಜನರಲ್ ನಮ್ಮ ಕಾರ್ಯಪ್ಪ, ನಮ್ಮ ಮಂಗಳೂರು ಕಡೆಯವರು. ಎಂತ ಯೋರು, ಉನ್ನಿಕೃಷ್ಣನ್ ಒಳ್ಳೆ ಯೋಧ. ಯಾವುದೇ ಭಾರತಾಂಬೆಗೆ ಧಕ್ಕೆ ಬಂದಾಗ ಆ ಸಂದರ್ಭದಲ್ಲಿ ಎದ್ದು ನಿಂತಕ್ಕಂಥ ಸೈನಿಕರಲ್ಲಿ ನನ್ನ ಕನ್ನಡಿಗರು ಇರಲಿಲ್ಲ ಅಂದ್ರೆ ಆ ಒಂದು ಯುದ್ಧ ಅಪೂರ್ಣತೆ ಅನ್ನುವಂಥ ಮಟ್ಟಿನಲ್ಲಿ ಕನ್ನಡದ ಸೈನಿಕರನ್ನ ಕೊಡ್ತಾ ಇದೆ ನಮ್ಮ ನಾಡು, ಇಡೀ ಭಾರತ ದೇಶಕ್ಕೆ. ಇದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಪ್ರಶ್ನೆ. ಸುಮಾರು ವರ್ಷಗಳ ಹಿಂದೆನೆ ಕವಿರಾಜ ಮಾರ್ಗಕಾರಿ ಮಾತನ್ನ ಹೇಳ್ಬೇಕಾದ್ರೆ ಆತ ಯಾವ ತರವಾಗಿರ್ತಕ್ಕಂಥ ಭವಿಷ್ಯದ ವಾಣಿಯನ್ನು ನುಡಿದಿರ್ಬೇಕು. ಸುಭಟರ್ಗಳಂತ ಸೈನಿಕರು. ಅದಾದ್ಮೇಲೆ ಬರೇ ಸೈನಿಕರಷ್ಟೇ ಇಲ್ಲ, ನಮ್ಮಲ್ಲಿ ಕವಿಗಳು ದಂಡಿಗ ಸರ್ ತಹಶೀಲ್ದಾರ್ ಸಾಹೇಬರು ಉಲ್ಲೇಖ ಮಾಡಿದ್ರು. 1 ನಿಮಿಷದಲ್ಲಿ 7-8 ಕವಿಗಳು ಬಂದೋದ್ರು. ನಮ್ಮಲ್ಲಿ ಎಂತೆಂಥ ಕವಿಗಳಿದ್ದಾರೆ. ಇದೀಗ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರೇ ನಾಡಗೀತೆಯನ್ನು ಆಡಿದ್ರು. ಎಲ್ಲ ನಾಡಗೀತೆ ಇರ್ತವೆ, ಅವರವರ ರಾಜ್ಯದ ಬಗ್ಗೆ ಇರಲೇಬೇಕು. ನಮ್ಮ ನಾಡಗೀತೆ ಹೇಗಿದೆ, ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಮೊದಲು ಭಾರತಾಂಬೆಯನ್ನ ಇಟ್ಕೊಂಡು ಬರೀತೀವಿ. ನಮ್ಮದು ರಾಷ್ಟ್ರವ್ಯಾಪಿ ಆಗಿರ್ತಕ್ಕಂಥ ವಿಚಾರ, ನಮ್ಮ ರಾಷ್ಟ್ರದ ವಿಶ್ವವ್ಯಾಪಿ ಆಗಿರ್ತಕ್ಕಂಥ ವಿಚಾರ. ಎಲ್ಲ ಕವಿಗಳು ತಮ್ಮ ನಾಡಿನ ಬಗ್ಗೆ ಬರ್ಕೊಂಡಿದ್ದಾರೆ. ನಮ್ಮ ಕುವೆಂಪು ಆ ಥರ ಬರೆದಿಲ್ಲ. ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭಾರತಾಂಬೆ ಹೆಮ್ಮೆಯ ಮಾಡಾಗಿರ್ತಕ್ಕಂಥ ಓ ಕನ್ನಡಾಂಬೆ ನಿನಗೆ ನಮಸ್ಕಾರ ಅನ್ನುವಂಥ ವಿಚಾರ. ಇಂಥ ಅದ್ಭುತವಾಗಿರ್ತಕ್ಕಂಥ ಕವಿಗಳನ್ನು ಕೊಟ್ಟಿರ್ತಕ್ಕಂಥ ನಾಡು ನಮ್ಮ ಕನ್ನಡದ. ಇನ್ನೊಂದು ವಿಶೇಷ ಇಟ್ಟಿದೆ. ದ.ರಾ. ಬೇಂದ್ರೆ ಅವರು ಮರಾಠಿ ಮಾತಾಡೋದು, ಜಿ.ಪಿ. ರಾಜರತ್ನಂ ತಮಿಳು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ತೆಲುಗು ಮತ್ತು ತಮಿಳು ಮಾತಾಡ್ತಾ ಇದ್ರು. ಕುವೆಂಪುಗೆ ಇಂಗ್ಲಿಷ್ ಬಗ್ಗೆ ಹೆಚ್ಚಿನ ವ್ಯಾಮೋಹ ಇತ್ತು. ನಮ್ಮ ಕನ್ನಡ ಹೇಗಿದೆ ಅಂದ್ರೆ ಯಾರನ್ನಾದರೂ ತನ್ನವರನ್ನಾಗಿ ಮಾಡಿಕೊಳ್ಳುವ ಶಕ್ತಿ ನಮ್ಮ ಕನ್ನಡಕ್ಕೆ. ಅದು ಎಂಥದೇ ಭಾಷೆ ಮಾತಾಡೋರು ಇರ್ಬೋದು, ಅವರನ್ನು ತನ್ನಂತ ಸೆಳ್ತಕ್ಕಂಥ ಆಕರ್ಷಣೀಯ ಗುಣ, ಮನೋಹರದ ಗುಣ, ಅವರನ್ನು ಪೋಷಿಸುವ ಗುಣ, ಕಾಪಾಡುವ ಗುಣ ಅಂತ ಯಾವುದಾದ್ರು ಒಂದು ಭಾಷೆ ಇದ್ರೆ ಅದು ಕನ್ನಡ ಭಾಷೆ ಅಂತ ಹೇಳ್ಬೋದು. ಇರುತ್ತೆ ಎಂಥದೇ ಕವಿಗಳಿರ್ಬೋದು. ಜಿ.ಪಿ. ರಾಜರತ್ನ ಬರೀತಾನೆ, ಕನ್ನಡದ ಅಭಿಮಾನದ ಬಗ್ಗೆ ಬರೀತಕ್ಕಂಥ ಮಾತ್ರ ನಾನು ಉಚ್ಚಾರ ಮಾಡ್ತೇನೆ. ಆಮೇಲೆ ಇಂಥ ಕವಿಗಳು ಹುಟ್ಟಿರ್ತಕ್ಕಂಥ ನಾಡು.
ಅಷ್ಟು ನೋಡಿ ಸುಭಟ್ಟರ್ಗಳು ಕವಿಗಳು, ಅಷ್ಟಾದ ಸುಪ್ರಭಗಳು. ನಮ್ಮ ರಾಜರು ಒಳ್ಳೆ ರಾಜ ಪ್ರಭುಗಳು ಅಂತ ಹೇಳಿಲ್ಲ ಕವಿ, ಏನಂತ ಹೇಳಿದ್ರೆ ಸುಪ್ರಭಗಳು ಅಂದ್ರೆ ಒಳ್ಳೆ ಒಳ್ಳೆ ರಾಜ ನಮ್ಮಲ್ಲಿ ಹಾಳಿ ಹೋಗಿದ್ದಾರೆ. ಶ್ರೀಕೃಷ್ಣ ದೇವರಾಯ ಅಂತ ರಾಜರಿ, ಇಮ್ಮಡಿ ಪುಲಿಕೇಶಿ, ಎಂತೆಂಥ ರಾಜರು ಹಾಳು ಹೋಗಿದ್ದಾರೆ ನಮ್ಮಲ್ಲಿ. ಒಳ್ಳೆ ರಾಜಮನೆತನವನ್ನ ಇಡೀ ನಾಡಿಗೆ ನೀಡಿರ್ತಕ್ಕಂಥ ಗುಣ ಅಂತ ಯಾರ್ಯಾರಿದ್ರೆ ಅದು ನಮ್ಗೇನೆ. ಅದಕ್ಕಾಗಿ ಕುವೆಂಪು ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೇಣಿಕರ ರಾಮನ್, ತಂದೆಯನ್ನು ಹೋಗ್ತಕ್ಕಂಥ ರಾಜ ನಮ್ಮಲ್ಲಿದ್ರು. ಜನಕನ ಹೋಲುವ ದೊರೆಗಳ ಧಾಮ, ತಂದೆಯನ್ನು ಹೋಗ್ತಕ್ಕಂಥ, ತಂದೆ ಮಕ್ಕಳನ್ನು ಯಾವ ತರ ಪೋಷಿಸಿ ಕಾಪಾಡ್ತಾರೋ ಆ ತರ ಕಾಪಾಡ್ತಕ್ಕಂಥ ರಾಜರುಗಳು ನಮ್ಮಲ್ಲಿ ಇದ್ರು ಅನ್ನುವಂಥ ವಿಚಾರವನ್ನ ಕವಿರಾಜ ಮಾರ್ಗಕಾರ ಹೇಳ್ತಾರೆ. ಆಮೇಲೆ ನೋಡಿ ಚಲ್ವಾರ್ಕಳ್, ಇದು ಹೇಳಬೇಕಾಗಿಲ್ಲ. ಏನ್ರಿ ಚಲ್ವಾರ್ಕಳ್ ಅಂದ್ರೆ ನಮ್ಮ ಕನ್ನಡ ನಾಡಿನ ಜನಗಳು ಬಹಳ ಸುಂದರರು ಮತ್ತು ಸುಂದರಿಯರು. ಬೇರೆ ಬೇರೆ ದೇಶಗಳು, ಬೇರೆ ಬೇರೆ ನಾಡಿಗಳು ಹೋಗಿರಿ ನೀವು, ಅವ್ರ ಬಗ್ಗೆ ನಾವು ದ್ವೇಷ ಮಾಡ್ತಾ ಇಲ್ಲ, ಅವ್ರಿಗಿಂತ ನಾವು ಸುಂದರವಾಗಿದ್ದೀವಿ ಅಂತ ಹೇಳ್ಕೊತಾ ಇದ್ದೀನಿ ಅಷ್ಟೇ. ಚಲ್ವಾರ್ಕಳ್ ಬಹಳ ಸುಂದರವಾಗಿದ್ದ ಜನಗಳು. ನಿಮ್ಗೆ ಸಂದೇಹ ಬಂದು ನನ್ನನ್ನು ನೋಡ್ರಿ, ಸುಂದರವಾಗಿದ್ದೇನೆ. ನಮ್ಮ ಕನ್ನಡ ನಾಡಿನ ಜನಗಳು ಒಳ್ಳೆ ಸುಂದರರು ಮತ್ತು ಸುಂದರಿಯರು. ಯಾವ ಚೆನ್ನಾಗಿ ಹೇಳ್ತಾರೆ ನೋಡ್ರಿ ಕವಿ, ಎಂತ ಸಣ್ಣ ಸಣ್ಣ ವಿಚಾರವನ್ನು ಕೊಡಬೇಕಿಲ್ಲ. ಚಲ್ವಾರ್ಕಳ್ ಅದಾದ್ಮೇಲೆ ಗುಣಿಗಳು, ಒಳ್ಳೆ ಗುಣ ಇದೆ ನಮಗೆ, ಒಳ್ಳೆ ಗುಣ. ಯಾವುದೋ ಜಾನಪದ ಕವಿ ಯಾರು ಬರೆದನ್ನು ನಿರ್ದಿಷ್ಟವಾಗಿ ಗೊತ್ತಿಲ್ಲ, ಪುಣ್ಯಕೋಟಿ ಅಂತ ಒಂದು ಪದ್ಯವನ್ನು ನಾವು ನೀವುಗಳೆಲ್ಲ ಪ್ರಾಥಮಿಕ ಹಂತದಲ್ಲಿ ಓದಿದ್ದೀವಿ. ಯಾವ ಪುಣ್ಯಾತ್ಮ ಬರೆದನ್ರಿ? ಸತ್ಯ ಮತ್ತು ನಂಬಿಕೆ, ಇನ್ನೊಂದು ಪಶ್ಚಾತ್ತಾಪ, ಈ ಮೂರು ಗುಣಗಳನ್ನು ಯಾವ ತರ ಬಿಂಬಿಸಿದ್ದಾನೆ ಕವಿ. ಯಾರೇ ಇರಲಿ, ಅವ ಅನಾಮದೇವಿ ಕವಿಗೆ ನಮ್ಮ ಮೇಲೆ ದೊಡ್ಡದಾಗಿರ್ತಾವ ಚಪ್ಪಾಳೆಯೊಂದಿಗೆ, ತೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕ್ರಿ. ಒಂದು ಮಾತು ಬಾರದ ಮೂಲ ಪ್ರಾಣಿಯ ಜೊತೆಯಲ್ಲಿ, ಆ ಪುಣ್ಯಕೋಟಿ ಪ್ರಾಣಿಯ ಜೊತೆಯಲ್ಲಿ ಸತ್ಯ ಮತ್ತು ಪ್ರಾಮಾಣಿಕತೆ, ಆ ತನ್ನ ಮಗು ಪುತ್ರ ವಾತ್ಸಲ್ಯವನ್ನು ಬಿಟ್ಟು ಮಾತಿಗಾಗಿ ಹೋಗ್ತಕ್ಕಂಥ ಒಂದು ಸನ್ನಿವೇಶದ ಪರಿಕಲ್ಪನೆ ಮಾಡೋನಲ್ಲ ಕವಿ. ಇಂಥ ಗುಣಗಳು ಯಾರಿಗಾದ್ರೂ ಬರ್ತವೇನ್ರಿ? ಅದು ನಮ್ಮಂತ ನಾಡಿನ ಬಿಡ್ತಕ್ಕಂಥ ಕವಿಗಳಿಗೆ ಬರ್ತಕ್ಕಂಥ ಗುಣಗಳು. ಎಂಥ ಗುಣ ರೀ? ಪ್ರೌಢದೇವನ ಆಸ್ಥಾನದಲ್ಲಿರ್ತಕ್ಕಂಥ ಲಕ್ಷ್ಮೀ ಧರಾಮತಿ ಅಂತಕ್ಕಂಥ ಒಂದು ಶಾಸನ ಹೇಳುತ್ತೆ ನಮ್ಮ ಕನ್ನಡ ನಾಡಿನವರಿಗೆ ಎಂಥ ಗುಣ ಇರುತ್ತೆ ಅಂತ. ತಾಯಿ ತನ್ನ ಮಗುವಿಗೆ ಎದೆಯಾಲನ್ನು ಉಣಿಸ್ತಕ್ಕಂಥ ಸಂದರ್ಭದಲ್ಲಿ, ಆ ಚಿಕ್ಕ ಮಗುವಿಗೆ ಎದೆಯಾಲನ್ನು ಉಣಿಸ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾಳೆ, ಮಗನೇ ಕೆರೆಯನ್ನು ಕಟ್ಟಿಸು, ಬಾವಿಯಂ ಸವೆಸು, ದೇವಾಗರವ ಮಾಡಿಸು, ಅಜ್ಜರಿಯೋಳು ಸಿರಿಕಿನ ಅನಾಥರ ಬಿಡಿಸು, ಮಿತ್ರರ ಗಿಂಬಿಕೈ ನಂಬಿದವರಿಗೆ ಎಲವಟ್ಟಾಗಿರು, ಎಂತೂ ಇದ್ದಲ್ಲಂತ ಪೊರೆಗಳು ಒಂದು ತೊಟ್ಟು ಪಾಲು ಬರೆವನು ಲಕ್ಷ್ಮೀನಾರಾಯಣರ ಕಿವಿಯೋಳು. ತಾಯಿ ನೋಡ್ರಿ ಮಗುವಿಗೆ ಏನು ಉಪದೇಶ ಮಾಡ್ತಾ ಇದ್ದಾಳೆ, ಮಗನೇ ನೀಟ್ ಪಾಸ್ ಆಗು ಅಂತ ಹೇಳಿಲ್ಲ, ಮಗನೇ ಕೆರೆಯನ್ನು ಕಟ್ಟಿಸಪ್ಪ, ಮಗು ಈ ಕೆರೆಗಳನ್ನು ಕಟ್ಟಿಸು. ಯಾಕಂದ್ರೆ ಪಶು ಪಕ್ಷಿ ಪ್ರಾಣಿಗಳಿಗೆ ನೀರಿನ ಆಧಾರ, ರೈತರಿಗೆ ನೀರಿನ ಆಧಾರ ಅಂತ ಕೆರೆಗಳನ್ನು ಕಟ್ಟಿಸು, ಕೆರೆಯನ್ನು ಕಟ್ಟಿಸು, ಬಾವಿಯನ್ನು ಸವೆಸು, ಜನರಿಗೆ ಕುಡಿಯುವ ನೀರಿಗಾಗಿ ಬಾವಿಗಳನ್ನು ತೋರಿಸು, ದೇವಾಲಯಗಳನ್ನು ಕಟ್ಟಿಸು, ಬಂಧನದಲ್ಲಿ ಸಿಲುಕಿದವರಿಗೆ ಬಿಡಿಸು, ನಿನ್ನನ್ನು ನಂಬಿದವರಿಗೆ ಆಶ್ರಯ ಕೊಡು, ಗೆಳೆಯರಿಗೆ ನಂಬಿಕೆಯನ್ನು ಇಟ್ಟುಕೋ. ಇಂತೆಲ್ಲ ಮಾತುಗಳನ್ನ ಕಿವಿಯಲ್ಲಿ ಹೇಳ್ತಾರೆ. ಎಂತ ಗುಣ ಇರ್ಬೋದು ನಮ್ಮಲ್ಲಿ, ಒಳ್ಳೆಯ ಗುಣ. ಅದಕ್ಕಾಗಿ ನಾವು ಕುಡಿಗಳು. ನೆಕ್ಸ್ಟ್ ಬಂದು ನೋಡ್ರಿ ಅಭಿಮಾನಿಗಳು. ಕನ್ನಡ ಜನಗಳು ನಾವು ಅಭಿಮಾನಿಗಳು. ಅಭಿಮಾನ ಒಂದ್ಸಲ ಇಟ್ಟಿವಿ ಅಂದ್ರೆ ಮುಗೀತು. ಎಷ್ಟು ಅಭಿಮಾನಿಗಳ ಸಂಘಗಳಿದ್ದಾವೆ ನಮ್ಮ ಕನ್ನಡ ನಾಡಿನಾದ್ಯಂತ. ಒಳ್ಳೆ ಅಭಿಮಾನಿಗಳು ನಾವು. ಅಭಿಮಾನ, ಕನ್ನಡದ ಅಭಿಮಾನದ ಬಗ್ಗೆ ನಾನು ಅವಾಗ ಉಲ್ಲೇಖ ಮಾಡಿದ್ದೆ. ಜಿ ಪಿ ರಾಜರತ್ನ ಅವ್ರ ಬಗ್ಗೆ ಮಾತಾಡ್ತೀನಿ. ಕನ್ನಡದ ಬಗ್ಗೆ ಅದಕ್ಕೆ ಎಷ್ಟು ಅಭಿಮಾನ ಇತ್ತು ಅನ್ನೋರಿಗೆ ಒಂದು ಪದ್ಯ ಇದೆ. ಹೆಂಡ ಹೆಂಡತಿ ಕನ್ನಡ ಪದಗಳು ಅಂದ್ರೆ ರತ್ನ ಪ್ರಾಣ, ಗುಂಡೆ ನೆತ್ತಿ ಕುಡಿದುಬಿಟ್ಟ ಅಂದ್ರೆ ತಕ್ಕ ಪದಗಳು ಬಾಣ. ಅದು ಹೀಗೆ ಹೆಂಡ ಹೆಂಡತಿ ಕನ್ನಡ ಪದಗಳಂದ್ರೆ ರತ್ನ ಪ್ರಾಣ. ಅವನಿಗೆ ಮೂರು ಬಹಳ ಇಷ್ಟ, ಹೆಂಡ ಹೆಂಡತಿ ಕನ್ನಡ ಪದಗಳು. ರತ್ನನಿಗೆ, ಜಿ ಪಿ ರಾಜರತ್ನಂಗೆ ಗುಂಡೆ ನೆತ್ತಿ ಕುಡಿದುಬಿಟ್ಟ ಅಂದ್ರೆ ತಕ್ಕ ಪದಗಳು ಬಾಣ. ಆ ಗುಂಡೆ ಹಾಕಿ ಬರೋದಂದ್ರೆ ಬಾಣ ಪದಗಳು ಹಂಗೆ ಬಾಣಗಳು ಹರಿತದಂತೆ ಪದಗಳು ಬರ್ತಾ ಇದ್ವು. ಹೇಳ್ತಾನೆ, ಭಗವಂತ ಏನಾರ ಭೂಮಿಗೆ ಬಂದು ನಂತಾಗ ಬಂದಂತ ಕಣ್ಣು ಪರಿಗಿರಿಕೆ ಮಾಡ್ತಾನೆ ಅವನು. ಯಾಕಂದ್ರೆ ಭಕ್ತರ ಮೇಲೆ ಅವ್ರ ಕಣ್ಣು. ದೇವರೇನಾದ್ರು ಭೂಮಿಗೆ ಬಂದು ನಂತರ ಬಂದ್ರೆ ಪರೀಕ್ಷೆ ಮಾಡ್ತಾರೆ. ಯಾಕಂದ್ರೆ ಭಕ್ತರ ಮೇಲೆ ಅವ್ರ ಕಣ್ಣು. ರತ್ನ ಎಂಡ ಕುಡಿಯೋದು ಬಿಟ್ಬಿಡಂದ್ರೆ ಮೂರು ತೂರಾಗಿ ಮುರಿಸ್ಕೊತೀನಿ ದೇವರ ಮಾತುಕಡೆ ಬಂದ್ರೆ.
ನಿನಗೆ ಇಷ್ಟವಾಗಿದ್ದು ಮೂರಿದವರಪ್ಪ, ಎಂಡ ಬಿಟ್ಬಿಡು ಅಂದ್ರೆ ಆಯ್ತಾ ಬಿಡ್ತೀನಿ ಅಂತಾರೆ ಅಂತ ದೇವರಿಗೆ. ಎಂಡ ಬಿಟ್ಟೆ ಹೆಣ್ತೀನಿ ಬಿಡು ಅಂತ ಅವ್ರು ಏನಾರು ಅಂದ್ರೆ ಕಳೆದೋಯ್ತಂತ ಕುಣಿದಾಡ್ತೀನಿ, ದೊಡ್ಡದೊಂದು ಕಾಟ ತೊಂದ್ರೆ ಕಾಟ ಹೋಯ್ತಪ್ಪ, ನನ್ನ ತೊಂದ್ರೆನೇ ಹೋಯ್ತು ಅಂತ ಹೆಣ್ತೀನಿ ಬಿಟ್ಬಿಡ್ತಾನಂತ ನಾವು. ಕಳೆದೋಯ್ತಂತ ಕುಣಿದಾಡ್ತೀನಿ, ದೊಡ್ಡದೊಂದು ಕಾಟ ತೊಂದ್ರೆ. ಆಜ್ಞೆ ಮಾಡ ಹೈಗೋಳೆಲ್ಲ ದೇವರೇ ಆಗ್ಲಿ ಅಲ್ಲ, ಕನ್ನಡ ಸುದ್ದಿಗೆ ಏನಾರು ಬಂದ್ರೆ ಮಾನ ಉಳಿಸಕ್ಕೆ. ಅವ್ರು ಆಜ್ಞೆ ಮಾಡೋ ದೇವರಿರ್ಲಿ ಏನಾರಿರ್ಲಿ, ನನ್ನ ಕನ್ನಡ ಸುದ್ದಿಗೆ ಏನಾರು ಬಂದ್ರೆ ಅವ್ರು ಮಾನನೇ ಉಳಿಸಲ್ಲ. ಯಾಕ 3 ಇಷ್ಟ ಇತ್ತು, ಒಂದೇನು ಬಿಟ್ಟವನೆ ಎಂಡ ಬಿಟ್ಟವನೆ, ಇನ್ನೊಂದು ಹೆಂಡತಿನಿ ಬಿಟ್ಟವನೆ, ಇನ್ನೊಂದು ಉಳಿದಿದೆ ಯಾವುದು ಮುಂದೆ. ಅದಕ್ಕಾಗಿ ಹೇಳ್ತಾನೆ ಆಜ್ಞೆ ಮಾಡ ಹೈಗೋಳೆಲ್ಲ ದೇವರೇ ಆಗಲಿಲ್ಲ, ಕನ್ನಡ ಸುದ್ದಿಗೆ ಏನಾರು ಬಂದ್ರೆ ಮಾನ ಉಳಿಸಕ್ಕಿಲ್ಲ. ದೇವರಿಗೆ ನಿನ್ನ ಮರ್ಯಾದನೆ ತೆಗಿತೀನಿ ನಾನು ಕನ್ನಡ ಸುದ್ದಿಗೆ ಏನಾರು ಬಂದ್ರೆ. ರತ್ನ ಹೆಂಡತಿನಿ ಬಿಟ್ಟೆ, ಎಂಡ ಬಿಟ್ಟೆ, ಕನ್ನಡ ಪದಗಳು ಆಡಿಸೋದನ್ನು ನಿಲ್ಲಿಸ್ಬಿಡ್ಬೇಕಂತ ದೇವರು ಆದ್ರೇನು ಅವನಿಗೆ ಮಾಡ್ತೀನಿ, ಅವನಿಗೆ ಕರ್ಮ. ಆ ದೇವ್ರನ್ನ ನಾನು ತಲಸೆ ಮಾಡ್ತೇನೆ ಬಿಡೋದು. ನಾಲಿಗೆ ಸೀಳಿಸಿ ನರಕ ಕೇರಿಸಿ ಬಾಯಿ ಒಂದು ಸಾಕುದ್ರು ಮೂಗಲ್ ಕನ್ನಡ ಪದ ಮಾಡ್ತೀನಿ ನನ್ನ ಮನಸ್ಸಲ್ಲಿ ಕಾಣೆ. ನನ್ನ ಬಾಯಿನ ಒಲಿಸಿ ನಾಲಿಗೆ ಸೀಳಿಸಿ ನರಕ ಕೇರಿಸಿದ್ರು ಮೂಗಲ್ ಕನ್ನಡ ಪದವನ್ನು ನಾನು ಆಡ್ತೀನಿ. ನನ್ನ ಮನಸ್ಸಲ್ಲಿ ಗೊತ್ತೇನು, ಎಂಡ ಹೋಗ್ಲಿ ಹೆಂಡತಿ ಹೋಗ್ಲಿ ಕನ್ನಡ ಪದಗಳೆಲ್ಲ ಹೋಗ್ಲಿ, ಪ್ರಪಂಚ ಇರೋ ತನಕ ಎಂಡ ಹೋಗ್ಲಿ ಹೆಂಡತಿ ಹೋಗ್ಲಿ ಪ್ರಪಂಚ ಹಚ್ಕೊಂಡು ಹೋಗ್ಲಿ, ಪ್ರಪಂಚ ಇರೋ ತನಕ ನಮ್ಮ ಕನ್ನಡ ಪದಗಳು ನುಗ್ಲಿ ಅನ್ನುವಂಥ ಮಾತನ್ನ ಆ ಒಂದು ಅಭಿಮಾನಧನವಾಗಿ ಜಿ.ಪಿ. ರಾಜರತ್ನಂ ಅವರು ಹೇಳ್ತಾರೆ. ಅದು ಅಷ್ಟು ಹೇಳಬೇಕಾದ್ರೆ ಕನ್ನಡದ ಬಗ್ಗೆ ಎಷ್ಟು ಅಭಿಮಾನ ನಮ್ಗೆ ಇರಬೇಕು ಅನ್ನೋದು ನಾವು ತಿಳ್ಕೊಳ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಮುಂದಿನ ಪದ ಹೇಳ್ತಾನೆ, ಅಭಿಮಾನಿಗಳನ್ನ ಅಕ್ಕುಕ್ರರು, ಒಳ್ಳೆ ಗುಣ ಇದೆ, ಒಳ್ಳೆ ಅಭಿಮಾನ ಇದೆ, ಒಳ್ಳೆ ಕವಿಗಳಿದ್ದೀವಿ, ಒಳ್ಳೆ ರಾಜರಿದ್ದೀವಿ, ಒಳ್ಳೆ ಸುಂದರವಾಗಿದ್ದೀವಿ. ಅದು ನಮ್ಮ ತಂಟೆಗೆ ಯಾರಾದರೂ ಅಂದ್ರೆ ಬಿಡಲ್ಲ. ಅಚ್ಚುಬಿರರು ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾಧಿತ್ವ ಕಲಿಗೆ ಕಲಿಗೆ ವಿಪರೀತ ಮಾನವ ಇಂಥನಲ್ಲ. ಒಳ್ಳೆಯವರಿಗೆ ಒಳ್ಳೆಯವರು. ಊಟ ಆಯ್ತೇನ್ರಿ? ಆಯ್ತು. ಒಳ್ಳೆ ಹೆಂಗ್ ಬರ್ತದೋ ಅವರ ಕಡೆಯಿಂದ ಮಾತು ಆ ಥರ ಮಾತಾಡೋರು. ಏನಾದರೂ ಬಾಧಿತ್ವ ಕಲಿಗಳು ಬಂದ್ಬಿಟ್ರೆ ಅವ್ರನ್ನ ಬಿಡಂಗಿಲ್ಲ. ಅದು ಯುದ್ಧ ಆದ್ರೂ ಸರಿ, ಆಪರೇಷನ್ ಸಿಂಧೂರ ಆದರೂ ಸರಿ, ಬಿಡೋದು. ಒಳ್ಳೆಯವ್ರಿಗೆ ಒಳ್ಳೆಯವ್ರು ನಾವು ಅನ್ನುವಂಥ ವಿಚಾರವನ್ನ ಹೇಳ್ತಾರೆ. ಅಷ್ಟೇ ಅಲ್ಲ, ನಾವು ಇನ್ನೆಂಥವ್ರಪ್ಪ ಅಂದ್ರೆ ವಿವೇಕಿಗಳು. ಏನೇ ಮಾತಾಡಿದ್ರೆ ಬುದ್ಧಿವಂತಿಕೆಯಿಂದ ಮಾತನಾಡ್ತೀವಿ, ಅದನ್ನು ತಿಳ್ಕೊಂಡು ಮಾತಾಡ್ತೀವಿ, ಅದರಂತೆ ನಾವು ನುಡಿತೀವಿ, ನುಡಿದಂತೆ ನಡಿತೀವಿ. ಈ ಕೆಲಸವನ್ನ ನಮ್ಮ 12ನೇ ಶತಮಾನದ ವಚನ ಸಾಹಿತ್ಯ ಮಾಡಿ ತೋರಿಸಿದೆ. ಯಾವ ಮತದಾನ ಇಲ್ಲ, ಯಾವ ಚುನಾವಣೆ ಇಲ್ಲ, ಅನುಭವ ಮಂಟಪದಲ್ಲಿ ಪಾರ್ಲಿಮೆಂಟ್ ಜಮಾಯಿಸಿದ ನಮ್ಮ ಬಸವಣ್ಣ. ಅನುಭವ ಮಂಟಪದಲ್ಲಿ ಪಾರ್ಲಿಮೆಂಟ್ ಇತ್ತು, ಅದಕ್ಕೆ ಅಧ್ಯಕ್ಷರಿದ್ರು, ಸ್ಪೀಕರ್ ಇದ್ರು. ಸ್ಪೀಕರ್ ಅಲ್ಲಮ ಪ್ರಭು, ಮಹಿಳಾ ಪ್ರತಿನಿಧಿ ಅಕ್ಕ ಮಾದೇವಿ ಅಕ್ಕ. ನೋಡಿ, ಅನುಭವ ಮಂಟಪ ಚುನಾವಣೆ ಇಲ್ಲ. ಚುನಾವಣೆ ಎಷ್ಟು ಕಷ್ಟ ಅನ್ನೋದು ಮನೆ ತಹಶೀಲ್ದಾರ್ ಸಾಹೇಬ್ರು ಗೊತ್ತು. ವಿತೌಟ್ ಚುನಾವಣೆ ಸಾಹೇಬ್ರೆ ಪಾರ್ಲಿಮೆಂಟ್ ಅನ್ನು ಮಾಡ್ತಾರೆ ಅನುಭವ ಮಂಟಪದಲ್ಲಿ ಬಸವಣ್ಣ. ಮತ್ತೆ ಎಂತ ವಿವೇಕ ಇರಬೇಕು ಯಾಕೆ? ಅದು 12ನೇ ಶತಮಾನದಲ್ಲಿ. ಅದಕ್ಕಾಗಿ ವಿವೇಕಿಗಳು, ಈ ನಾಡವರ್ಗಳು, ಈ ನಾಡಿನ ಜನಗಳು ಹಂಗಿದ್ದೀವಯ್ಯ. ಈ ನಾಡಿನ ಜನಗಳಂದ್ರೆ ಅಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಕನ್ನಡದ ಅಭಿಮಾನವನ್ನು ನಾವೆಲ್ಲರೂ ಹೊಂದಿಕೊಂಡು ಕನ್ನಡಕ್ಕೆ ಧಕ್ಕೆ ಬರುವ ಸಂದರ್ಭದಲ್ಲಿ ನಾವೆಲ್ಲರೂ ಎಚ್ಚೆತ್ತುಕೊಂಡು ಈ ನಾಡಿನ ರಕ್ಷಣೆಗಾಗಿ ಈ ಎಲ್ಲ ನೋಡ್ರಿ, ದೇವಿ ನಾಡು, ಭಾಷೆ ಹಿಂದಿ, ನಮ್ಮ ಕನ್ನಡ ನಾಡು, ಕನ್ನಡ ಭಾಷೆ, ನಾಡು ನುಡಿ ಒಂದೇ ನಮ್ಮದು. ಆಧಾರವಾಗಿರ್ತಕ್ಕಂಥ ಈ ಭಾಷಾಭಿಮಾನವನ್ನ, ದೇಶಾಭಿಮಾನವನ್ನ ನಾವೆಲ್ಲರೂ ಇಟ್ಕೊಂಡು ಕನ್ನಡಕ್ಕೆ ಧಕ್ಕೆ ಬರುವ ಸಂದರ್ಭದಲ್ಲಿ ಎಲ್ಲರೂ ಎಚ್ಚೆತ್ತುಕೊಂಡು ಹೋಗಿ ಕನ್ನಡದ ಅಭಿಮಾನವನ್ನ ಎಲ್ಲರೂ ಹೊಂದಿಕೊಳ್ಳುವ ಪ್ರಯತ್ನ ಮಾಡಲಿ ಅಂತ ಹೇಳ್ಬಿಟ್ಟು ನಾ ಎಲ್ಲರ ಪರವಾಗಿ ತಮ್ಮೆಲ್ಲರಿಗೆ ವಿನಂತಿಸಿಕೊಳ್ಳುತ್ತಾ ಮಾತಾಡಲು ಅವಕಾಶ ಮಾಡಿಕೊಟ್ಟಿದ್ದು ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕನ್ನಡ.